ಸ್ನೇಹಿತರೆ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನೇ ತಿಳಿಸ್ಕೊಟ್ಟಿಗೆ ಹೊರಟಿರುವಂತಹ ವಿಚಾರ ಬಂದು ಸಿಎ ಫೌಂಡೇಶನ್ ನ ಪೇಪರ್ 1 ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಅಕೌಂಟಿಂಗ್ ಈ ಸಬ್ಜೆಕ್ಟ್ ಏನಿದೆ ಈ ಸಬ್ಜೆಕ್ಟ್ ನ ಕಂಟೆಂಟ್ಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರಲ್ಲಿ ಬರುವಂತಹ ಮೊದಲನೇ ಚಾಪ್ಟರ್ ಬಂದಿದೆ ಥಿಯರಿಟಿಕಲ್ ಫ್ರೇಮ್ ವರ್ಕ್ ಅನ್ನೋ ಚಾಪ್ಟರ್ ಬರುತ್ತೆ. ಹಾಗಾದ್ರೆ ಥಿಯರಿಟಿಕಲ್ ಫ್ರೇಮ್ ವರ್ಕ್ ಅಲ್ಲಿ ನಾವೆಲ್ಲ ಸ್ಟಡಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಮೀನಿಂಗ್ ಅಂಡ್ ಸ್ಕೋಪ್ ಆಫ್ ಅಕೌಂಟಿಂಗ್, ಅಕೌಂಟಿಂಗ್ ಅಂದ್ರೆ ಏನು, ಡಿಫರೆನ್ಸ್ ಬಿಟ್ವೀನ್ ಬುಕ್ ಕೀಪಿಂಗ್ ಅಂಡ್ ಅಕೌಂಟಿಂಗ್, ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಈ ತರ ಕಂಟೆಂಟ್ ಗಳನ್ನ ನಾವು ಫಸ್ಟ್ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಮೊದಲನೇ ಚಾಪ್ಟರ್ ಬಂದಿಲ್ಲಿ ಥಿಯರಿಟಿಕಲ್ ಫ್ರೇಮ್ ವರ್ಕ್ ಅಂತ ಹೇಳ್ಬಿಟ್ಟು. ಚಾಪ್ಟರ್ ನಂಬರ್ 2 ಅಕೌಂಟಿಂಗ್ ಪ್ರೋಸೆಸ್. ಅಕೌಂಟಿಂಗ್ ಪ್ರೋಸೆಸ್ ಅಲ್ಲಿ ನಾವು ಜರ್ನಲ್ ಎಂಟ್ರೀಸ್ ಬಗ್ಗೆ, ಲೆಡ್ಜರ್ ಬಗ್ಗೆ, ಸಬ್ಸಿಡಿಯರಿ ಬುಕ್ಸ್ ಬಗ್ಗೆ, ಟ್ರಯಲ್ ಬ್ಯಾಲೆನ್ಸ್, ರೆಕ್ಟಿಫಿಕೇಶನ್ ಆಫ್ ಎರರ್ಸ್, ಸೊ ಇವುಗಳ ಬಗ್ಗೆ ನಾವೇನ್ ಮಾಡ್ತೀವಿ ಚಾಪ್ಟರ್ ನಂಬರ್ 2 ಅಕೌಂಟಿಂಗ್ ಪ್ರೋಸೆಸ್ ಅಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಚಾಪ್ಟರ್ ನಂಬರ್ 3 ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್. ಸೊ BRS ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. BRS ಅಂದ್ರೆ ಏನು, BRS ನ ಪ್ರಿಪೇರ್ ಮಾಡಬೇಕು, ಏನಕ್ಕೆ ಪ್ರಿಪೇರ್ ಮಾಡ್ತಾರೆ, ರೀಸನ್ಸ್ ಏನೇನು ಅನ್ನೋದನ್ನ ಚಾಪ್ಟರ್ ನಂಬರ್ 3 ನಲ್ಲಿ ನಾವೇನ್ ಮಾಡ್ತೀವಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಚಾಪ್ಟರ್ ನಂಬರ್ 4 ಇನ್ವೆಂಟರೀಸ್. ಇಲ್ಲಿ ಮೀನಿಂಗ್ ಆಫ್ ಇನ್ವೆಂಟರೀಸ್ ಬಗ್ಗೆ, ಇನ್ವೆಂಟರೀಸ್ ವ್ಯಾಲ್ಯೂಯೇಷನ್ಸ್ ಗಳ ಬಗ್ಗೆ ನಾವೇನ್ ಮಾಡ್ತೀವಿ ಚಾಪ್ಟರ್ ನಂಬರ್ 4 ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಚಾಪ್ಟರ್ ನಂಬರ್ 1 ಥಿಯರಿಟಿಕಲ್ ಫ್ರೇಮ್ ವರ್ಕ್, ಚಾಪ್ಟರ್ ನಂಬರ್ 2 ಅಕೌಂಟಿಂಗ್ ಪ್ರೋಸೆಸ್, ಚಾಪ್ಟರ್ ನಂಬರ್ 3 BRS, ಚಾಪ್ಟರ್ ನಂಬರ್ 4 ಇನ್ವೆಂಟರೀಸ್. Chapter number 5 depreciation and amortization. Okay, so it is depreciation ಅಂದ್ರೆ ಏನು, amortization ಅಂದ್ರೆ ಏನು, ಇಲ್ಲಿ tangible assets ಮತ್ತೆ intangible assets ಗಳ ಬಗ್ಗೆ ಬರ್ತಾ ಹೋಗುತ್ತೆ. ಸೊ ನಾವು ಈ ಚಾಪ್ಟರ್ ನಲ್ಲಿ ಡಿಪ್ರಿಸಿಯೇಷನ್ ಬಗ್ಗೆ ಮತ್ತೆ ಅಮೋರ್ಟೈಸೇಷನ್ ಬಗ್ಗೆ ಏನ್ ಮಾಡ್ತೀವಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಚಾಪ್ಟರ್ ನಂಬರ್ 6 ಬಂದು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂಡ್ ಪ್ರಾಮಿಸರಿ ನೋಟ್ಸ್. ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂಡ್ ಪ್ರಾಮಿಸರಿ ನೋಟ್ಸ್. ಸೊ ಈ ಚಾಪ್ಟರ್ ಬಗ್ಗೆ ನಾವು ಚಾಪ್ಟರ್ ನಂಬರ್ 6 ಅಲ್ಲಿ ಏನ್ ಮಾಡ್ತೀವಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಚಾಪ್ಟರ್ ನಂಬರ್ 1 ಥಿಯರಿಟಿಕಲ್ ಫ್ರೇಮ್ ವರ್ಕ್, ಚಾಪ್ಟರ್ ನಂಬರ್ 2 ಅಕೌಂಟಿಂಗ್ ಪ್ರೋಸೆಸ್, ಚಾಪ್ಟರ್ ನಂಬರ್ 3 BRS, ಚಾಪ್ಟರ್ ನಂಬರ್ 4 ಇನ್ವೆಂಟರೀಸ್, ಚಾಪ್ಟರ್ ನಂಬರ್ 5 ಡಿಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್, ಚಾಪ್ಟರ್ ನಂಬರ್ 6 ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂಡ್ ಪ್ರಾಮಿಸರಿ ನೋಟ್ಸ್, ಚಾಪ್ಟರ್ ನಂಬರ್ 7 ಬಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಸ್. ಸೋಲ್ ಪ್ರೊಪ್ರೈಟರ್ಸ್ ಅಂದ್ರೆ ಒನ್ ಮ್ಯಾನ್ ಕ್ಯಾರಿಂಗ್ ಬಿಸಿನೆಸ್ ಅಂತ ಕರಿತೀವಿ. ಅಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಯಾವ ತರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡೋದು ಅನ್ನೋದನ್ನ ಈ ಒಂದು ಚಾಪ್ಟರ್ ನಾವು ಏನ್ ಮಾಡ್ತೀವಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಚಾಪ್ಟರ್ ನಂಬರ್ 7 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಸೋಲ್ ಪ್ರೊಪ್ರೈಟರ್ಸ್. ಚಾಪ್ಟರ್ ನಂಬರ್ 8 ಅಕೌಂಟಿಂಗ್ ಫಾರ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಏನಿದಾವೆ ಅವುಗಳನ್ನು ಯಾವ ತರ ಅಕೌಂಟಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಅಕೌಂಟಿಂಗ್ ಫಾರ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಅಂದ್ರೆ ಯಾವ ಸಂಸ್ಥೆಗಳು ಲಾಭದ ಉದ್ದೇಶವನ್ನ ಹೊಂದಿರಲ್ಲ. ಗವರ್ಮೆಂಟ್ ಸ್ಕೂಲ್ಸ್, ಗವರ್ಮೆಂಟ್ ಕಾಲೇಜಸ್, ಅನಾಥಾಶ್ರಮ, ವೃದ್ಧಾಶ್ರಮ, ಈ ಸಂಸ್ಥೆಗಳು ಲಾಭದ ಉದ್ದೇಶವನ್ನ ಹೊಂದಿರಲ್ಲ. ಆ ತರದ ಸಂಸ್ಥೆಗಳಿಗೆ ಯಾವ ತರ ಅಕೌಂಟಿಂಗ್ ಮಾಡೋದು, ಇಲ್ಲಿ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಂತ ಬರುತ್ತೆ. ಸೊ ಅವುಗಳ ಬಗ್ಗೆ ನಾವು ಚಾಪ್ಟರ್ ನಂಬರ್ 8 ಏನಿದೆ ಅಕೌಂಟಿಂಗ್ ಫಾರ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಏನಿದೆ ಇಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಚಾಪ್ಟರ್ ನಂಬರ್ 9 ಅಕೌಂಟಿಂಗ್ ಫ್ರಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್. ಅಕೌಂಟಿಂಗ್ ಫ್ರಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್. Accounting from incomplete records. Chapter number 10 partnership and LLP accounts. Partnership and LLP accounts. ಇಲ್ಲಿ ಫೈನಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಬಗ್ಗೆ ಮತ್ತೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ಏನ್ ಕರಿತೀವಿ, ಅಡ್ಮಿಷನ್, ರಿಟೈರ್ಮೆಂಟ್, ಡೆತ್ ಆಫ್ ಎ ಪಾರ್ಟ್ನರ್, ಸೊ ಇವುಗಳ ಬಗ್ಗೆ ನಾವು ಚಾಪ್ಟರ್ ನಂಬರ್ 10 ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಲಾಸ್ಟ್ ಚಾಪ್ಟರ್ ಬಂದು ಕಂಪನಿ ಅಕೌಂಟ್ಸ್. ಚಾಪ್ಟರ್ ನಂಬರ್ 11 ಬಂದು ಕಂಪನಿ ಅಕೌಂಟ್ಸ್. ಇಲ್ಲಿ ಶೇರ್ಸ್ ಬಗ್ಗೆ, ಡಿಬೆಂಚರ್ಸ್ ಬಗ್ಗೆ, ಅದ್ಯಾವ್ದಾರ ಇಶ್ಯೂ ಮಾಡೋದು, ಫಾರ್ ಫ್ಯೂಚರ್ ಬಗ್ಗೆ, ಸೊ ಇವುಗಳ ಬಗ್ಗೆ ನಾವು ಚಾಪ್ಟರ್ ನಂಬರ್ 11 ಕಂಪನಿ ಅಕೌಂಟ್ಸ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಇಷ್ಟು ಕೂಡ ಸಬ್ಜೆಕ್ಟ್ ಏನಿದೆ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಅಕೌಂಟಿಂಗ್ ಈ ಸಬ್ಜೆಕ್ಟ್ ಅಲ್ಲಿ ಬರುವಂತ 11 ಚಾಪ್ಟರ್ಸ್ ಗಳ ಬಗ್ಗೆ ಅಪ್ಕಮಿಂಗ್ ವಿಡಿಯೋಸ್ ಗಳಲ್ಲಿ ಚಾಪ್ಟರ್ ನಂಬರ್ 1 ಇಂದ ಕೂಡ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಏನೇನು ಕಂಟೆಂಟ್ ಬರುತ್ತೆ, ಅಕೌಂಟಿಂಗ್ ಅಂದ್ರೆ ಏನು, ಅಕೌಂಟಿಂಗ್ ನ ಆಬ್ಜೆಕ್ಟಿವ್ಸ್ ಏನೇನು, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಬಗ್ಗೆ, ಇವೆಲ್ಲದರ ಬಗ್ಗೆ ಕೂಡ ಅಪ್ಕಮಿಂಗ್ ವಿಡಿಯೋಸ್ ಗಳಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಈ ವಿಡಿಯೋಸ್ ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.